ಒಂಥರ ಶಾಕ್ ಆಗ್ಬಿಡುತ್ತೆ. ಈ ತರ ಒಂದ್ ಪ್ರಾಬ್ಲಮ್ ಎಲ್ಲ ಇದ್ದಾಗ ಥೈರಾಯ್ಡ್ ಜಾಸ್ತಿ ಆಯ್ತು. ನಾನು ವೇಟ್ ಗಿಂತ ಓವರ್ ವೇಟ್ ಆದೆ. ಓವರ್ ವೇಟ್ ಆಗಿರೋ ಬ್ಯಾಕ್ ಪೇನು, ಕೈ ಕಾಲು ನೋವು ಈ ತರ ಸಮಸ್ಯೆಗಳನ್ನೇ ನಂಗೆ ಸ್ಟಾರ್ಟ್ ಆಗ್ಬಿಟ್ವು. ಅಂದ್ರೆ ಅನ್‌ಹೆಲ್ತಿ ಲೈಫ್ ಸ್ಟೈಲ್ ಇದರಿಂದ ಹೇಗ್ ಹೊರಗ್ ಬರಕ್ ಸಾಧ್ಯ ಅಂತ ನಾನು ಒಂದ್ ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ಆಮೇಲೆ ಈ ಕಮ್ಯುನಿಟಿ ಪರಿಚಯ ಆತು. ಇಲ್ಲಿ ಕೂತ್ಕೊಂಡು ಕೇಳಿ ನಮ್ಗೆ ಕೊಟ್ಟಿರೋ ಒಂದ್ ಫುಡ್ ಇಂದ ನನ್ಗೆ ನಾನ್ 3 ಮಂತ್ಸ್ ಪ್ರಾಕ್ಟೀಸ್ ಅಂದ್ರೆ ನಮ್ಗೆ ಇಲ್ಲಿ ಹೇಳಿದ್ರು. ನೀವು 90 ಡೇಸ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಆ 90 ಡೇಸ್ ಪ್ರಾಕ್ಟೀಸ್ ಅಲ್ಲಿ ಫಸ್ಟ್ ಬಂದಿರೋ ರಿಸಲ್ಟ್ ನನಗೆ ಪಿಸಿಒಡಿ ಪ್ರಾಬ್ಲಮ್ ಇಂದ ಹೊರಗಡೆ ಬಂದೆ. ಅಂದ್ರೆ ಯಾವಾಗ್ಲೂ ನಾನು ಮಂತ್ಲಿ ಆಗದೆ ಇರೋದು ನನಗ್ ಮಂತ್ಲಿ ರಿಸಲ್ಟ್ ಬಂತು. ನನ್ಗೆ ಈ ತರ ಒಂದ್ ರಿಸಲ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಂದ್ರೆ ಈ ಫುಡ್ಡಿಗೇನ್ ಗೊತ್ತಿಲ್ಲ ನನ್ಗೆ ಪಿಸಿಒಡಿ ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ನಾನು ಓವರ್ ವೇಟ್ ಆಗಿದ್ದೀನಿ. ಅಂದ್ರೆ ನಾನು ಒಂದ್ ಹೆಣ್ಣ್ ಹುಡ್ಗಿ ನನ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಫುಡ್ಡಿಗೇನ್ ಗೊತ್ತಿರ್ಲಿಲ್ಲ. ಬಟ್ ಈ ಫುಡ್ ನನ್ಗೆ ಕೆಲ್ಸ ಮಾಡ್ತು. ಫಸ್ಟ್ ನಾನು ಪಿಸಿಒಡಿ ಪ್ರಾಬ್ಲಮ್ ಇಂದ ಹೊರಗಡೆ ಬಂದೆ. 3 ಮಂತ್ಸ್ ಅಲ್ಲಿ 7 ಕೆಜಿಸ್ ವೇಟ್ ಲಾಸ್ ಮಾಡ್ಕೊಂಡೆ. ಆಮೇಲೆ ನೆಕ್ಸ್ಟ್ ನನ್ ಥೈರಾಯ್ಡ್ ಲೆವೆಲ್ 3.8 ಸಮಥಿಂಗ್ ಇತ್ತು. ಅದು ನನ್ಗೆ 3 ಮಂತ್ಸ್ ಅಲ್ಲಿ ನಂಗೆ 2.8 ಬಂತು. ಅದೇ ರೀತಿ ನಾನು ಯಾವತ್ತೂ ಹೋಪ್ ಕಳ್ಕೊಳ್ದೆ. ಅಂತಂದ್ರೆ ನಾನು ಯಾವಾಗ್ಲೂ ನನಗೆ ಇದರಿಂದ ಒಳ್ಳೇದೇ ಆಗ್ತಾ ಹೋಗ್ತಿತ್ತು. ಅಂದ್ರೆ ಈ ಫುಡ್ ನಾನು ಯಾಕೆ ಇದನ್ನ ತಗೋಬಾರ್ದು ಅಂತ ಹೇಳಿ ನಾನ್ 3 ಮಂತ್ಸ್ ಆದ್ಮೇಲೆ ಕಂಟಿನ್ಯೂ ಮಾಡಿ 1 ಇಯರ್ ಆಗೋಷ್ಟರಲ್ಲಿ ನನ್ ಬಾಡಿ ರೆಡಿ ಆಯ್ತು. ಅಂತಂದ್ರೆ 5 ವರ್ಷದಿಂದ ಆಗದೆ ಇರೋ ಒಂದ್ ಕೆಲ್ಸ ಈ ಒಂದು ಪ್ರಾಕ್ಟೀಸ್ ಇಂದ ನಾನು ಪ್ರಾಕ್ಟೀಸ್ ಮಾಡಿದ್ರಿಂದ ನನ್ಗೀಗ ಕನ್ಸೀವ್ ರಿಸಲ್ಟ್ ಆಗಿದೆ. ನಾನು 2 ಮಂತ್ಸ್ ಪ್ರೆಗ್ನೆಂಟ್ ಇದೀನಿ ಈಗ. ಥ್ಯಾಂಕ್ ಯು ಕಮ್ಯುನಿಟಿ ಅಂಡ್ ಥ್ಯಾಂಕ್ ಯು ಕೋಚಸ್, ಥ್ಯಾಂಕ್ ಯು ಪ್ರಾಡಕ್ಟ್. ಈ ತರ ನನ್ಗೆ ರಿಸಲ್ಟ್ ಬಂತು. ಸೂಪರ್ ಸಾವಿತ್ರಿ ಅವರೇ. ಈಗ ನೀವು ಇಷ್ಟೊತ್ತು ಹೇಳಿದ್ರಲ್ಲ, ಎಕ್ಸ್ಪೀರಿಯನ್ಸ್ ಸೂಪರ್ ಇದೆ. ಸೊ ಸಿಸ್ಟಮ್ ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡಕ್ ಹೇಳಿದೀವಿ ಅಂತ ಹೇಳಿದ್ರಲ್ಲ, ಆ ಸಿಸ್ಟಮ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದಂದ್ರೆ ಈಸಿನಾ ಕಷ್ಟನಾ? ಈಸಿ ಮೇಡಮ್, ನಮ್ಗೆ ತುಂಬಾ ಈಸಿ. ಯಾಕಂತಂದ್ರೆ ನಾವು ಹೊರಗಡೆ ನೋಡೋ ಒಂದ್ ಇದಕ್ಕಿಂತ ನಮ್ಗಿದು ಒಂದು ಅಂದ್ರೆ ಬೇಗನೆ ಪ್ರಿಪೇರ್ ಆಗುವಂತ ಫುಡ್. ಆಮೇಲೆ ನಮ್ಗೆ ಬೇಕಾಗಿರುವಂತ ವಿಟಮಿನ್ಸ್ ಏನಿದೆಯಲ್ಲ, ನಮ್ ದೇಹಕ್ಕೆ ಏನ್ ಅವಶ್ಯಕತೆ ಇದೆಯಲ್ಲ ಅದೆಲ್ಲ ಸಿಗುತ್ತಲ್ಲ. ಆಮೇಲೆ ನಾವು ಬೆಳಗ್ಗೆ ರುಟೀನ್ ಇಂದ ಸಂಜೆ ರುಟೀನ್ ಒಳಗೂ ನಾವು ಹೆಲ್ದಿ ಆಗಿ ಇರ್ಬೋದಲ್ಲ ಅಂತ ಒಂದ್ ಖುಷಿ ಮೇಡಮ್ ನನ್ಗಿದ್ರಲ್ಲಿ. ಎಸ್ ಎಸ್, ರುಟೀನ್ ಅಂತ ಹೇಳಿದ್ರಿ. ಮೊದ್ಲು ಬಿಫೋರ್ ಈ ಸಿಸ್ಟಮ್ ಗೆ ಬರಕ್ಕಿಂತ ಮುಂಚೆ ರುಟೀನ್ ಹೆಂಗಿತ್ತು? ಈ ಸಿಸ್ಟಮ್ ಬಂದಾದ್ಮೇಲೆ ಏನ್ ಚೇಂಜಸ್ ಮಾಡ್ಕೊಂಡ್ರಿ ನೀವು ರುಟೀನ್ಸ್ ಅಲ್ಲಿ? ರೂಟೀನ್ ಮೇಡಮ್, ಅದನ್ನ ನೆನೆಸ್ಕೊಂಡ್ರೆ ಒಂಥರ ಅನ್ಸುತ್ತೆ. ಯಾಕಂತಂದ್ರೆ ಆ ರೂಟೀನ್ ಈಗ ಏನಾದ್ರು ಇದ್ದಿದ್ರೆ ಏನಾಗ್ತಿತ್ತೇನೋ ಅನ್ನೋಂಗ್ ಅನ್ಸುತ್ತೆ. ಯಾಕಂದ್ರೆ ಯಾವಾಗ್ಲೂ ಎದ್ದೇಳ್ಬೋದು, ಯಾವಾಗ್ಲೂ ಊಟ ಮಾಡೋದು, ಎಷ್ಟ್ ನೀರ್ ಕುಡಿಬೇಕಂತ ಗೊತ್ತಿರ್ಲಿಲ್ಲ, ಯಾವ ರೀತಿ ಆಹಾರಗಳನ್ನ ಸೇವನೆ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಆದ್ರೆ ಈ ಕಮ್ಯುನಿಟಿಗೆ ಬಂದ್ಮೇಲೆ ನಮ್ ವೆಲ್ನೆಸ್ ಕೋಚಸ್ ಆಗಿರ್ಬೋದು, ಈ ಕಮ್ಯುನಿಟಿ ಆಗಿರ್ಬೋದು, ನಮ್ಗೆ ಒಳ್ಳೊಳ್ಳೆ ವಿಷಯಗಳನ್ನ ಪರಿಚಯ ಮಾಡ್ತಾ ಹೋದ್ರು. ಆ ಒಂದು ಪರಿಚಯದಿಂದಲೇ ನಮ್ ಲೈಫ್ ಸ್ಟೈಲ್ ಚೇಂಜಸ್ ಆಗೋಯ್ತು. ಯಾಕಂತಂದ್ರೆ ಒಂದಿನ ನಾವು ಬೆಳಗ್ಗೆ ಎಕ್ಸರ್ಸೈಸ್ ಗೆದ್ದವರಲ್ಲ. ಬೆಳಗ್ಗೆಗೆ ಇಷ್ಟ್ ಗಂಟೆಗೆ ನಮ್ಗೆ ಆಹಾರ ಸೇವನೆ ಮಾಡ್ಬೇಕಂತ ಗೊತ್ತಿಲ್ಲ. ಎಷ್ಟು ನಾವು ನೀರ್ ಕುಡಿದ್ರೆ ಏನಾಗುತ್ತೆ, ಯಾವ್ದ್ರಲ್ಲಿ ವಿಟಮಿನ್ಸ್ ಇರುತ್ತೆ, ಯಾವ್ದ್ರಲ್ಲಿ ಮಿನರಲ್ಸ್ ಇರುತ್ತೆ. ಈ ಇಷ್ಟ್ ದಿನಾನು ಊಟ ಮಾಡ್ತಿದ್ವಿ, ಬಟ್ ಆ ಊಟದಲ್ಲಿ ಏನಿರುತ್ತೆ ಅದ್ ಮಾತ್ರ ಗೊತ್ತಿರ್ಲಿಲ್ಲ ಮೇಡಮ್. ಇಲ್ಲಿ ಬಂದು ನಾವು ಕಲ್ತು ಕೂತ್ಕೊಂಡ್ ಕೇಳೋದ್ರಿಂದ ಇಷ್ಟು ಬದಲಾವಣೆ ಆಗಿ, ಇಷ್ಟು ಪ್ರಾಕ್ಟೀಸ್ ಇಂದ ಹೋಪೇ ಇಲ್ಲದೆ ಇರುವಂತ ನನಗೆ ಒಂದು ಹೋಪ್ ಕೊಟ್ಟಂತ ಕಮ್ಯುನಿಟಿ ಮತ್ತೆ ಪ್ರಾಡಕ್ಟ್ ಮೇಡಮ್. ಮದುವೆ ಆಗಿ 5 ವರ್ಷದಿಂದ ಮಕ್ಕಳೇ ಆಗಿಲ್ಲ ಅಂದಾಗ ಮನೆಯಲ್ಲಾಗ್ಲಿ ಅಥವಾ ರಿಲೇಟಿವ್ಸ್, ಕಜಿನ್ಸ್, ಬ್ರದರ್ಸ್ ಯಾರಾದ್ರೂ ಏನಾದ್ರೂ ಒಂದು ಟೀಕೆ ಮಾತುಗಳು ಮಾತಾಡಿರ್ತಾರೆ, ಅದರಿಂದ ಎಷ್ಟು ಸಫರ್ ಆಗಿದ್ರಿ? ಆಗಿದ್ದೀನಿ ಮೇಡಮ್. ಯಾಕಂತಂದ್ರೆ ಆ ಒಂದು ಕೆಲವೊಂದ್ ಸಿಚುವೇಶನ್ ಗಳನ್ನ ಅನುಭವ್ಸೋರ್ಗೆ ಗೊತ್ತು ಮೇಡಮ್. ಯಾಕಂದ್ರೆ ಈಚೆಗೆಲ್ಲ ಒಂದ್ ಸ್ವಲ್ಪ ರೂಡ್ ಆಗಿ ಮಾತಾಡ್ತಾರೆ. ಏನ್ ನೋಡು ಇವ್ರಿಗೆ ಇಷ್ಟ ದಿನ ಆದ್ರೂನು ಈ ತರ ಆಗಿದೆ ಅಂತ ಮಾತಾಡ್ತಾರೆ. ಬಟ್ ಡಾಕ್ಟರು ಆ ಹೋಪ್ ಕೊಡ್ಲಿಲ್ಲ ಮೇಡಮ್ ನಮ್ಗೆ. ಯಾಕಂತಂದ್ರೆ ನಿಮ್ಗೆ 2 ಬ್ಲಾಕ್ಸ್ ಆಗಿದಾವೆ, ನಿಮ್ಗೆ IVF ಟ್ರೀಟ್ಮೆಂಟ್ ಕೊಡ್ಬೇಕು, IVF ಟ್ರೀಟ್ಮೆಂಟ್ ಕೊಡ್ಬೇಕು, ನಿಮ್ಮ ಮಕ್ಳೇ ಆಗಲ್ಲ ಅಂತ ಅವರೇ ಹೇಳಿದಾಗ ನಮ್ ಭರವಸೆ ಕೊಡೋರು ಯಾರು ಮೇಡಮ್? ಈಗ ನಾವು ಡಾಕ್ಟರ್ನ್ನೇ ಬಂದಿರ್ತೀವಿ ಮೇಡಮ್. ಬಟ್ ಅವ್ರು ನಮ್ಗೆ ಈ ತರ ಹೇಳಿದಾಗ ಹೋಪ್ ಹೋಗ್ಬಿಡುತ್ತೆ. ಆದ್ರೆ ನಂಗೆ ಈ ಕಮ್ಯುನಿಟಿಯಲ್ಲಿ ಏನ್ ಸಿಕ್ಕಿದೆ ಅಂದ್ರೆ ಮೇಡಮ್, ನಂಬಿಕೆ ತುಂಬಾ ಸಿಕ್ಕಿದೆ ಮೇಡಮ್. ನಂಬಿಕೆ ಮತ್ತೆ ನನ್ನ ಪಾಸಿಟಿವ್ ತರ ಒಂದು ಮೈಂಡ್ ಸೆಟ್ ಇಲ್ಲಿ ಇದೆ ಮೇಡಮ್. ಅದೊಂದು ಹೋಗುತ್ತೆ ಮೇಡಮ್. ಅಂದ್ರೆ ಈ ಕಮ್ಯುನಿಟಿ ಜೊತೆಗೆ ನಾನು ಇರ್ಲಿಲ್ಲ ಅಂದ್ರೆ ಹೊರಗಡೆ ಮಾತಾಡೋ ಒಂದ್ ಇದ್ರಿಂದ ನಾನ್ ಡಿಪ್ರೆಷನ್ಗೆ ಹೋಗ್ಬಿಡ್ತಿದ್ನೇನೋ ಮೇಡಮ್. ಆ ತರ ಒಂದ್ ಫೀಲಿಂಗ್ ಮೇಡಮ್. ಅದ್ರಿಂದ ನಾನು ಹೊರಗಡೆ ಬಂದಿರೋ ಒಂದ್ ಕಾರಣನೇ ಈ ಕಮ್ಯುನಿಟಿ ಪ್ರಾಡಕ್ಟ್. ಆಮೇಲೆ ಇಲ್ಲಿರುವಂತ ಎಲ್ಲಾ ಪಾಸಿಟಿವ್ ವರ್ಡ್ಸ್ ಮೇಡಮ್. ಅದು ನನಗೆ ಫುಲ್ ಸಪೋರ್ಟ್ ಮಾಡಿದೆ ಮೇಡಮ್. ಆಮೇಲೆ ಒಂದಿನ ನಾನು ಹೋಪ್ ಕಳ್ಕೊಳ್ಳಿಲ್ಲ ಮೇಡಮ್. ಇವತ್ತು ನಾನು ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಅಂದ್ರೆ ಒಂದಲ್ಲ ಒಂದ್ ದಿನ ನನಗ ಅದ್ರ ರಿಸಲ್ಟ್ ಬರುತ್ತೆ. ನನ್ಗೆ ಡಿಲೇ ಆಗ್ತಿದೆ, ನೋ ಪ್ರಾಬ್ಲಮ್. ಯಾಕಂತಂದ್ರೆ ನನ್ ಬಾಡಿ ರೆಡಿ ಆಗ್ಬೇಕು. 5 ವರ್ಷದಿಂದ ನಾನು ಅಂದ್ರೆ ನನ್ ಮೆನ್ಸಸ್ ಆದಾಗಿಂದನು ಸಫರ್ ಪಡ್ತಾ ಇದ್ದೀನಿ. ಇದು ಹೊರಗಡೆ ಹಾಕಬೇಕಂತಂದ್ರೆ ಇನ್ನೂ ನಾನು ಅದಕ್ಕೆ ಬೇಕಾಗಿರುವಂತ ಒಂದು ನನ್ಗೆ ವಿಟಮಿನ್ಸ್ ಫುಡ್ ಬೇಕೇ ಬೇಕು. ಆ ಫುಡ್ ಇಂದ ಗಲೀಜೆಲ್ಲ ಹೋದ್ಮೇಲೆ ನನ್ಗಾಗುತ್ತೆ. ಅಷ್ಟೋವರೆಗೂ ನಾ ಹೋಪ್ ಕಳ್ಕೊಂಡಿಲ್ಲ ಮೇಡಮ್.
ಅಲ್ಲಿವರೆಗೂ ಮಧ್ಯೆ ನೀವು ಒಂದ್ 3 ಮಂತ್ಸ್ ಕಂಟಿನ್ಯೂ ಮಾಡಿದ್ರಿ, ಅದಾದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಮೂಡ್ ಸ್ವಿಂಗ್ ಆಯ್ತು. ಅಂದ್ರೆ ಏನೂ ಆಗ್ತಾ ಇಲ್ಲ, ಬೇರೆಯವ್ರದೆಲ್ಲ ಬರ್ತಿದೆ, ನಂದ್ಯಾಕ್ ಬರ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಈಗ ಇಲ್ಲ ಮೇಡಮ್ ಅನ್ಸದ್. ಯಾಕಂತಂದ್ರೆ ಕೆಲವೊಂದ್ ಸಿಚುವೇಶನ್ ಮನೇಲಿ ಆಗ್ಬೋದು, ಆಮೇಲೆ ಈಚೆಗೆಲ್ಲ ನೋಡ್ಬಿಡ್ತೀವಲ್ಲ. ಈಗ ಅಂದ್ರೆ ಎಷ್ಟೊಂದ್ ಜನ ನಮ್ಗೆ ಇದು ಏನಿದು ಈ ತರ ಪ್ರಾಕ್ಟೀಸ್ ಮಾಡ್ತೀರಾ ಹಾಗೆ ಈಗ ಅಂತ ಎಲ್ಲ ಅಂತಿರ್ತಾರೆ. ಬಟ್ ಅವ್ರ ಮುಂದೆ ನಾವು ಇಲ್ಲಿ ಕೆಲವೊಂದ್ ಜನ ನಾವು ಓಡಾಡ್ತಿರ್ತೀವಿ, ಅವ್ರ ಏನ್ ಅಂತಾರೋ ಏನೋ ಅನ್ನೋ ಒಂದ್ ಕನ್ಫ್ಯೂಸೇಷನ್ ಅಲ್ಲಿ ನಾವ್ ಮೈಂಡ್ ಅಪ್ಸೆಟ್ ಆಗ್ಬಿಡುತ್ತೆ. ಆದ್ರೆ ಆ ಅಪ್ಸೆಟ್ ಸಹ ನಮ್ಗೆ ರಿಕವರಿ ಆಗೋ ತರ ನಮ್ ಕಮ್ಯುನಿಟಿ ನಮ್ಗೆ ಹೆಲ್ಪ್ ಮಾಡ್ತೀವಿ ಮೇಡಮ್. ಮತ್ತೆ ನಾನು ಯಾವಾಗ ನಾನ್ ಕಮ್ಯುನಿಟಿ ಬಿಟ್ಟು 1-2 ದಿನ ಯಾವಾಗಿದ್ದಲ್ಲ, ಅವಾಗ ನಂಗೆ ತುಂಬಾ ಬೋರಿಂಗ್ ಅನಿಸ್ತು ಮೇಡಮ್. ಮೂಡ್ ಸ್ವಿಂಗ್ ಆಗೋದು ತುಂಬಾ ನನಗೆ. ಯಾಕೋ ನಾನು ಏನೋ ಒಂದ್ ಕಳ್ಕೊಂಡಿದೀನೇನೋ ಅನ್ನೋ ಒಂಥರ ಫೀಲ್ ಆಯ್ತು. ಅದೇ ನೆಕ್ಸ್ಟ್ ನಾನು ಬೇಡ, ನನಗೆ ಈ ಕಮ್ಯುನಿಟಿ ಬೇಕೇ ಬೇಕು, ಈ ಕಮ್ಯುನಿಟಿಯಿಂದ ಏನೋ ಒಂದ್ ಸಿಗುತ್ತೆ, ನಾನು ಇದನ್ನ ಮಾತ್ರ ಬಿಡಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಪ್ರಾಕ್ಟೀಸ್. ನಾನು ಯಾವತ್ತೂ ಪ್ರಾಕ್ಟೀಸ್ ಒಂದ್ ದಿನಾನು ನಾನು ಲಾಸ್ ಮಾಡ್ಕೊಳ್ಳಿಲ್ಲ ಮೇಡಮ್. ಇದರಿಂದ ಏನೋ ಒಂದ್ ರಿಸಲ್ಟ್ ಸಿಗುತ್ತೆ ನನಗೆ, ಬಟ್ ನಾನು ಅದನ್ನ ಹೊಟ್ಟೆಲಿ ಹಾಕ್ಬೇಕು. ಅದನ್ನ ಒಂದೇ ಒಂದ್ ತಿಳ್ಕೊಂಡಿದ್ದೆ ಮೇಡಮ್ ನಾನು. ಯಾಕಂದ್ರೆ ಇಲ್ಲಿ ಎಲ್ಲರೂ ಅವ್ರವ್ರ ಪರ್ಸನಲ್ ರಿಸಲ್ಟ್ ಶೇರ್ ಮಾಡ್ಬೇಕಾದ್ರೆ ಅವ್ರಿಗೆ ಆಗಿದೆ, ನನಗೂ ಒಂದಲ್ಲ ಒಂದಿನ ಆಗುತ್ತೆ. ಈ ಒಂದ್ ಭರವಸೆಯಿಂದನೇ, ಈ ಪ್ರಾಕ್ಟೀಸ್ ಇಂದಾನೇ ನಾನು ಈಗ ಆ ಒಂದು ಫೀಲಿಂಗ್ ಅನ್ನ ಅನುಭವಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು. ಅಂದ್ರೆ ಈಗ ಸುಂದರ್ ಮೇಡಮ್ ಅಷ್ಟೇ ಹೇಳ್ತೀನಿ. ಹಾ ಮೇಡಮ್. ಸುನೀತಾ ಮೇಡಮ್ ಗುಡ್ ಮಾರ್ನಿಂಗ್. ಎಸ್ ಸರ್ ಮಾತಾಡಿ. ಎಸ್ ಮೇಡಮ್, ನೋಡಿ ಇವಾಗ ನಮ್ದು ವರಪ್ರಸಾದ್ ಅಂತ ಜಾಯಿನ್ ಆಗಿದ್ದಾರೆ. ಅವ್ರದ್ದು ಸೇಮ್ ಪ್ರಾಬ್ಲಮ್ಸ್ ಇದೆ. ಅವರು ಕೂಡ ಹಾಸ್ಪಿಟಲ್ಸ್ ಎಲ್ಲ ತೋರಿಸ್ಕೊತಾ ಇದ್ದಾರೆ. ಇವರು ಸಾವಿತ್ರಿ ಮೇಡಮ್ ರಿಸಲ್ಟ್ ಹೇಳೋ ಟೈಮ್ ಅಲ್ಲಿ ಅವ್ರ ಲಿಂಕ್ ಕೊಟ್ಟೆ. ಇವರು ಮೇಡಮ್ ಒಬ್ರದ್ದು ಸುನೀತಾ ಮೇಡಮ್. ಓಕೆ ಓಕೆ. ಎಸ್ ಮೇಡಮ್, ಸಾವಿತ್ರಿ ಮೇಡಮ್ ನೀವು ಇದು ಹೇಳಿ, ನಿಮ್ ಮುಗಿಲಿ.